ಸ್ನೇಹಿತರೆ ನಮಸ್ಕಾರ. ನಾನು ಸೋಮಶೇಖರ್. ಸ್ನೇಹಿತರೆ, ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು, ಬದುಕನ್ನ ಅತ್ಯಂತ ಯಶಸ್ವಿಯಾಗಿ ರೂಪಿಸಿಕೊಂಡು ಮುನ್ನಡೆಯಬೇಕೆನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ. ಅದೇ ರೀತಿ ಬದುಕಿನಲ್ಲಿ ನೂರಾರು ಕನಸುಗಳ ಬೆನ್ನತ್ತಿ ಉತ್ತಮವಾದ ಬದುಕನ್ನ ಕಟ್ಟಿಕೊಳ್ಳಬೇಕೆಂಬ ಆಸೆಯಿಂದ ವಿಮಾನ ಹತ್ತಿದ ಆ ಪ್ರಯಾಣಿಕರು ಇಡೀ ಬದುಕಿಗೆ ವಿದಾಯವನ್ನ ಹೇಳಿದ್ದಾರೆ. ಇದು ಅತ್ಯಂತ ನೋವಿನ ಸಂಗತಿ. ಹೌದು ಸ್ನೇಹಿತರೆ, ನಾನು ಮಾತನಾಡ್ತಿರೋ ವಿಚಾರ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡ ವಿಚಾರದ ಬಗ್ಗೆ. ಹೌದು ಸ್ನೇಹಿತರೆ, ಸಾಕಷ್ಟು ಕನಸುಗಳನ್ನ ಹೊತ್ತುಕೊಂಡು ಲಂಡನ್ಗೆ ಹಾರ್ತಾ ಇದ್ದಂತಹ ಪ್ರಯಾಣಿಕರು ಸಾವನ್ನಪ್ಪಿದ್ದು ಅತ್ಯಂತ ದುಃಖದ ಸಂಗತಿ. ಸ್ನೇಹಿತರೆ, ವಿಶ್ವದಾದ್ಯಂತ ಇಂತಹ ವಿಮಾನ ಪತನದ ದುರಂತಗಳು ಸಾಕಷ್ಟು ನಡೆದು ಹೋಗಿದ್ದು, ಸಾವನ್ನು ಅಪ್ಪಿದವರಷ್ಟು, ಗಾಯಗೊಂಡವರಷ್ಟು, ಕಣ್ಮರೆಯಾದವರಷ್ಟು ಇಂತಹ ದುರಂತ ಕಥೆಗಳು ಸಾಕಷ್ಟು ನಡೆದು ಹೋಗಿವೆ. ಅದೇ ರೀತಿ ಭಾರತದಲ್ಲಿಯೂ ಕೂಡ ಇತ್ತೀಚೆಗೆ ನಡೆದಂತಹ ವಿಮಾನ ಪತನದ ದೊಡ್ಡ ದುರಂತ ಅಂದ್ರೆ ಅಹಮದಾಬಾದ್ನಲ್ಲಿ ನಡೆದಂತಹ ದುರಂತ ಅಂತ ಹೇಳಲಾಗುತ್ತಿದೆ. ಕಳೆದ 2020ರಲ್ಲಿ ಕೇರಳದಲ್ಲಿ ನಡೆದಂತಹ ವಿಮಾನ ದುರಂತದ ಬಳಿಕ ನಡೆದದ್ದೇ ಈ ಅಹಮದಾಬಾದ್ ವಿಮಾನ ಪತನದ ದುರಂತ. ಹಾಗಾದ್ರೆ ಸ್ನೇಹಿತರೆ, ಭಾರತದಲ್ಲಿ ಇದುವರೆಗೂ ನಡೆದಂತಹ ವಿಮಾನ ಪತನದ ದುರಂತಗಳ ಬಗ್ಗೆ ಒಂದು ಹಿನ್ನೋಟ ನೋಡ್ಕೊಂಡು ಬರೋಣ. ಇದುವರೆಗೂ ಎಷ್ಟು ವಿಮಾನ ದುರಂತಗಳು ಭಾರತದಲ್ಲಿ ನಡೆದಿವೆ ಅನ್ನೋದರ ಒಂದು ಮಾಹಿತಿಯನ್ನ ಸದ್ಯಕ್ಕೆ ನೋಡೋದಾದ್ರೆ, ಸ್ನೇಹಿತರೆ, ಕಳೆದ 2020ರಲ್ಲಿ ಇಡೀ ಭಾರತ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಿದ್ದ ಸಂದರ್ಭದಲ್ಲಿ, ಮಳೆಯ ಸಂದರ್ಭದಲ್ಲಿಯೇ ಕೇರಳ ರಾಜ್ಯದ ಕೋಝಿಕೋಡ್ ಎನ್ನುವಲ್ಲಿ ದೊಡ್ಡದಾದ ವಿಮಾನ ದುರಂತ ಸಂಭವಿಸುತ್ತೆ. ಆಗಸ್ಟ್ 7ರಂದು 2020ರಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ 1344 ಎನ್ನುವ ಈ ವಿಮಾನ ಅಪಘಾತಕ್ಕೀಡಾಗತ್ತೆ. ಈ ವಿದೇಶಗಳಲ್ಲಿ ಸಿಲುಕಿಕೊಂಡಂತಹ ಭಾರತೀಯರನ್ನ ವಾಪಸ್ ಕರೆತರುವ ಕಾರ್ಯಾಚರಣೆಗಾಗಿ ಈ ವಿಮಾನವನ್ನ ಬಳಸಲಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ವಿಮಾನ ಅಪಘಾತಕ್ಕೆ ಈಡಾಗುತ್ತೆ. ಕೇರಳದ ಕೋಝಿಕೋಡ್ನಲ್ಲಿ ಅಪಘಾತಕ್ಕೆ ಈಡಾದ ಹಿನ್ನೆಲೆಯಲ್ಲಿ ಈ ಅಪಘಾತದಲ್ಲಿ 21 ಜನ ಮೃತಪಡ್ತಾರೆ. ಸ್ನೇಹಿತರೆ, ಕಳೆದ 2010ರ ಮೇ 22ರಂದು ಮಂಗಳೂರಿನ ಸಮೀಪ ನಡೆದಂತಹ ವಿಮಾನ ಅಪಘಾತದ ದುರಂತ ಅತ್ಯಂತ ದೊಡ್ಡ ಅಪಘಾತ ದುರಂತ ಎನ್ನುವ ಒಂದು ಲಿಸ್ಟ್ ನಲ್ಲಿ ಇರುವಂತದ್ದು. ದುಬೈನಿಂದ ವಾಪಸ್ ಭಾರತಕ್ಕೆ ಬಂದಂತಹ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪ ಈ ಒಂದು ಘಟನೆ ಜರುಗುತ್ತೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ 812 ಎನ್ನೋ ಈ ವಿಮಾನ ಅಪಘಾತಕ್ಕೆ ಈಡಾಗುತ್ತೆ. ಈ ಅಪಘಾತದಲ್ಲಿ 158 ಜನ ಮೃತಪಡ್ತಾರೆ. 166 ಜನರನ್ನ ಹೊತ್ತುಕೊಂಡು ಇದು ಭಾರತಕ್ಕೆ ಆಗಮಿಸಿರುತ್ತೆ. ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳೆದ 2010ರ ಮೇ 22ರಂದು ಬೆಳಗ್ಗೆ ಇದು ದುಬೈನಿಂದ ವಾಪಸ್ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸುತ್ತೆ. ಇದರಲ್ಲಿ ಮೃತರ ಸಂಖ್ಯೆ 158. ಕಳೆದ ನವೆಂಬರ್ 12ರ 1996ರಂದು ಹರಿಯಾಣದಲ್ಲಿ ನಡೆದಂತಹ ವಿಮಾನ ದುರಂತ ಇದೆ. ಇದು ಕೂಡ ಭಾರತದ ಇತಿಹಾಸದಲ್ಲಿ ದೊಡ್ಡ ದುರಂತ ಅಂತ ಹೇಳಲಾಗುತ್ತೆ. ದುಬೈನಿಂದ ಬಂದಂತಹ ದುಬೈ ಏರ್ಲೈನ್ಸ್ ಮತ್ತು ಕಜಕಿಸ್ತಾನ್ನಿಂದ ಬಂದಂತಹ ಕಜಕಿಸ್ತಾನ್ ಏರ್ಲೈನ್ಸ್ ಈ ಎರಡೂ ವಿಮಾನಗಳ ನಡುವಿನ ಅಪಘಾತದಿಂದಾಗಿ 349 ಜನ ಸಾವನ್ನಪ್ತಾರೆ. ಈ ಒಂದು ದುರಂತ ಹರಿಯಾಣದಲ್ಲಿ ನಡೆಯುತ್ತೆ. 1996ರ ಸೆಪ್ಟೆಂಬರ್ 12ರಂದು ನಡೆದಂತಹ ದಿನಾಂಕ. ಇಡೀ ಅಪಘಾತ ಪ್ರಕರಣವನ್ನ ಚರ್ಖಿ ದಾದ್ರಿ ಅಪಘಾತ ಅಂತಲೇ ಕರೆಯುತ್ತಾರೆ. ಇದು ಕೂಡ ಬಹಳ ದೊಡ್ಡದಾದಂತಹ ದುರಂತ ಏನೋ ಒಂದು ಹಣೆಪಟ್ಟಿಯನ್ನ ಹೊತ್ತುಕೊಂಡು ಇತಿಹಾಸದ ಪುಟಗಳನ್ನ ಸೇರಿಕೊಂಡಿದೆ. ಸ್ನೇಹಿತರೆ, ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 491 ಔರಂಗಾಬಾದ್ನಲ್ಲಿ ಕಳೆದ 1993ರಲ್ಲಿ ಒಂದು ಅಪಘಾತಕ್ಕೆ ಈಡಾಗುತ್ತೆ. 1993ರ ಏಪ್ರಿಲ್ 26ರಂದು ಈ ಔರಂಗಾಬಾದ್ ವಿಮಾನ ನಿಲ್ದಾಣ ಏನಿದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಯೇ ಒಂದು ಅಪಘಾತ ಸಂಭವಿಸುತ್ತೆ. ಇದು ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಆ ರನ್ವೇನಲ್ಲಿ ತಪ್ಪಾಗಿ ಟ್ರಕ್ ಬಂದ ಹಿನ್ನೆಲೆಯಲ್ಲಿ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ವಿಮಾನ ಅಪಘಾತಕ್ಕೆ ಈಡಾಯಿತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ವಿಮಾನ ನಿಲ್ದಾಣದ ಭದ್ರತೆ ಮತ್ತು ವಾಹನ ನಿಯಂತ್ರಣ ಕಾರ್ಯವಿಧಾನಗಳಲ್ಲಿ ಕುಂದು ಕೊರತೆ ಇತ್ತು ಎನ್ನುವುದನ್ನ ಈ ಪ್ರಕರಣ ಬಹಿರಂಗಪಡಿಸಿತು ಎನ್ನುವ ಮಾಹಿತಿ ಇದೆ. ಇನ್ನು ಈ ಪ್ರಕರಣದಲ್ಲಿ 55 ಜನ ಮೃತಪಟ್ಟಿದ್ರು ಎನ್ನುವ ಮಾಹಿತಿ ಇದ್ದು, ಈ ಒಂದು ಘಟನೆ ಕಳೆದ 1993ರ ಏಪ್ರಿಲ್ 26ರಂದು ಜರುಗಿದೆ. ಕಳೆದ 1990ರ ಫೆಬ್ರವರಿ 14ರಂದು ನಡೆದಂತಹ ವಿಮಾನ ದುರಂತ ಕೂಡ ಭಾರತದ ಇತಿಹಾಸದಲ್ಲಿ ನಡೆದಂತಹ ವಿಮಾನ ದುರಂತದ ಪಟ್ಟಿಯಲ್ಲಿ ಸೇರಿಕೊಂಡಿರುವಂತದ್ದು. ಅದು ಕೂಡ ಕರ್ನಾಟಕದ ಬೆಂಗಳೂರಿನಲ್ಲಿ ನಡೆದಿರುವಂತಹದ್ದು. HAL ವಿಮಾನ ನಿಲ್ದಾಣದಲ್ಲಿ ಅಕಾಲಿಕವಾಗಿ ಕೆಳಗೆ ರನ್ವೇನಲ್ಲಿ ಇಳಿದಂತಹ ವಿಮಾನ ರನ್ವೇಯಿಂದ ಹೊರಗೆ ಹೋಗಿ ಅಪ್ಪಳಿಸುತ್ತೆ. ಈ ಒಂದು ದುರಂತದಲ್ಲಿ 92 ಜನ ಸಾವನ್ನಪ್ತಾರೆ. ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 605 ಇದು ಅಕಾಲಿಕವಾಗಿ ರನ್ವೇನಲ್ಲಿ ಇಳಿದು ರನ್ವೇಯಿಂದ ಹೊರಗೆ ಹೋಗಿ ಅಪ್ಪಳಿಸಿದಂತಹ ಪ್ರಕರಣ. ಇದು ಕಳೆದ 1990ರ ಫೆಬ್ರವರಿ 14ರಂದು ನಡೆದಿರುವಂತದ್ದು. ಇದರಲ್ಲಿ 92 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ರು. ಇನ್ನು ಕಳೆದ 1988ರಲ್ಲಿಯೂ ಕೂಡ ಇದೇ
ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 113 ಕೂಡ ಅಪಘಾತಕ್ಕೆ ಈಡಾಗಿತ್ತು. ಇದು ಕೂಡ ರನ್ವೇಯಲ್ಲಿಯೇ ಅಪಘಾತಕ್ಕೆ ಈಡಾಗಿದ್ದರಿಂದ 133 ಜನ ಸಾವನ್ನಪ್ಪಿದ್ರು. ಅದೃಷ್ಟವಶಾತ್ ಇದರಲ್ಲಿ ಇಬ್ಬರೇ ಬದುಕುಳಿದಿದ್ರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ಹಿಂದೆಯೂ ವಿಮಾನ ಅಪಘಾತ ಸಂಭವಿಸಿ 133 ಮಂದಿಯನ್ನ ಬಲಿ ಪಡೆದಂತಹ ಒಂದು ಘಟನೆ ನಡೆದು ಹೋಗಿದೆ. ಪ್ರತಿಕೂಲ ಹವಾಮಾನದಿಂದಾಗಿ ಕಳೆದ 1988ರಲ್ಲಿ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ 113 ರನ್ವೇನಲ್ಲಿ ಅಪಘಾತಕ್ಕೆ ಈಡಾಗಿದ್ದರಿಂದ ಈ ಒಂದು ದುರಂತ ಸಂಭವಿಸಿತ್ತು. ಇನ್ನು ಸ್ನೇಹಿತರೆ, ಏರ್ ಇಂಡಿಯಾ ಫ್ಲೈಟ್ 855 ಇದು ಕೂಡ 1978ರಲ್ಲಿ ಅಪಘಾತಕ್ಕೆ ಈಡಾಗಿರುವಂತದ್ದು. ಏರ್ ಇಂಡಿಯಾ ಫ್ಲೈಟ್ ಬೋಯಿಂಗ್ 747 ವಿಮಾನವು ಕಳೆದ 1978ರಂದು ಅದರಲ್ಲೂ ಕೂಡ ಜನವರಿ 1ರಂದು ಹಾರಾಟ ಆರಂಭಿಸಿದ ತಕ್ಷಣ ಮಹಾರಾಷ್ಟ್ರದ ಮುಂಬೈನ ಅರೇಬಿಯನ್ ಸಮುದ್ರಕ್ಕೆ ಬಿದ್ದು 213 ಜನ ಮೃತಪಟ್ಟಿದ್ರು. 1978ರ ಜನವರಿ 1ರಂದು ನಡೆದಂತಹ ಈ ಘಟನೆ ಮಹಾರಾಷ್ಟ್ರದ ಮುಂಬೈನಲ್ಲಿ ನಡೆದಿತ್ತು. ಮೃತರ ಸಂಖ್ಯೆ 213 ಆಗಿತ್ತು. ಸ್ನೇಹಿತರೆ, ಇದು ಈ ಹಿಂದೆ ಭಾರತ ದೇಶದ ವಿವಿಧ ಪ್ರದೇಶಗಳಲ್ಲಿ ನಡೆದಂತಹ ವಿಮಾನ ಅಪಘಾತದ ದುರಂತಗಳ ಒಂದು ಸಣ್ಣ ಮಾಹಿತಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸ್ನೇಹಿತರೆ, ನಿಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ. ಮುಂದೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.